ಮುಂಚೆಲ್ಲ ಬಡ ಮಮ್ಮಮ್ಮಂಪು ಮಮ್ಮಮ್ ಅಂಚತ್ ಅಂಚತ್ ಇಂಚ ತಿನ್ನ 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 ಇಂಚ ಬಲ ತಿನ್ನು ತಿನ್ನಿಯಾ ಪಪ್ಸು ಮಸಾಲೆ ಇಲ್ಲದ ಪಪ್ಸ್ ಚೆಲ್ಲಿತು ಕ್ಲೀನ್ ಮಾಡಬೇಕು. ಯೂಟ್ಯೂಬಲ್ಲಿ ಒಂದು ನೋಡಿದ ದೋಸೆ ಉಂಟು, ಅದನ್ನೊಂದು ಮಾಡುವಂತಿದ್ದೇನೆ. ಅಂದರೆ ಅಕ್ಕಿ ನೆನೆ ಹಾಕಬೇಕು, ಮತ್ತು ಅವಲಕ್ಕಿ ಒಂದು 10 ನಿಮಿಷ ನೆನೆ ಹಾಕಿ, ಆಮೇಲೆ ಮೊಸರು, ಅವಲಕ್ಕಿ, ಮೊಸರು, ಅಕ್ಕಿ ಇದನ್ನು ಮೂರನ್ನು ರುಬ್ಬಬೇಕು. ಹಾಗೆ ನೆನೆ ಹಾಕ್ತೇನೆ. ಅಕ್ಕಿ ಆಗಲೇ ನೆನೆ ಹಾಕಿ ಆಗಿದೆ. ಅವಲಕ್ಕಿ ಇನ್ನು 10 ನಿಮಿಷ ನೆನೆ ಹಾಕಬೇಕು. ಒಂದು ಅಂದಾಜಿಗೆ ಅವಲಕ್ಕಿ ಹಾಕುದು, ಅವರು ಹೇಳಿದ ಅಳತೆ ಅಲ್ಲ. ಒಂದು ಮುಷ್ಟಿ, 2 ಮುಷ್ಟಿ, ಅದು ಅಕ್ಕಿ ತುಂಬ ಉಂಟಲ್ಲ, ಹಾಗೆ ಒಂದು 3 ಮುಷ್ಟಿ ಹಾಕ್ತೇನೆ. 3 ಮುಷ್ಟಿ ಅವಲಕ್ಕಿ ನೀರಲ್ಲಿ ನೆನೆ ಹಾಕ್ತೇನೆ 10 ನಿಮಿಷ. ಉಪ್ಪು ಹಾಕಿದೆ ಅಕ್ಕಿಗೆ. ಇನ್ನು ಅಕ್ಕಿಯನ್ನು ರುಬ್ಬುವ ಅಷ್ಟೊತ್ತಿಗೆ ಆಗುವ, ಸ್ವಲ್ಪ ನೆನೀತದಲ್ಲ ಅವಲಕ್ಕಿ. ಎರಡನೇ ರೌಂಡಿಗೆ ಆಗುವಾಗ ಸ್ವಲ್ಪ ಅಕ್ಕಿ ಇದೆ, ಅದಕ್ಕೇನೆ ಅವಲಕ್ಕಿ ನೆನೆದದನ್ನು ಹಾಕ್ತೇನೆ. ಅವಲಕ್ಕಿ ಜಾಸ್ತಿ ಆಯ್ತು ಹೇಗೆ? ಓ, ಎರಡು ರೌಂಡ್ ಅಂತ ಹೇಳಿ 3 ರೌಂಡ್ ಆಗ್ತಾ ಉಂಟು. ಅವಲಕ್ಕಿ ಅಂದ್ರೆ ಇತ್ತಲ್ಲ ತುಂಬ. ಅಂದ್ರೆ ಅಕ್ಕಿ ಇಲ್ಲ 3ನೇ ರೌಂಡಲ್ಲಿ, ಅವಲಕ್ಕಿ ಮತ್ತೆ ಮೊಸರು ಒಂದು 3/4 ಪ್ಯಾಕೆಟ್ ಇದೆ, ಎಲ್ಲ ಹಾಕುದು. ನಾಳೆ ದೋಸೆ ಹೇಗೆ ಆಗ್ತದೆ ನೋಡ್ಬೇಕು. ಅದಂದ್ರೆ ಸೆಟ್ ದೋಸೆ ತರ ಮಾಡ್ಲಿಕ್ಕೆ ದೋಸೆ, ಹಾಗೆ ಅದನ್ನು ಸುಳಿಲಿಕ್ಕಿಲ್ಲ. ಇಷ್ಟು ಹಿಟ್ಟಾಯ್ತು, ತಪ್ಪದೆ ಫುಲ್ ಆಯ್ತು ಒಂದು.
ಇದೇನು ಇದು ಆಗೋದಿಲ್ಲ, ಎಂತ ಉದ್ದಿನ ದೋಸೆಯಾಗಿ ಮೇಲೆ ಉಕ್ಕಿ ಬರೋದಿಲ್ಲ, ಹುದುಗುದಿಲ್ಲ ಅದು. ಖಾಲಿ ಹೀಗೆ ಇರ್ತದೆ. ಅದರ ದೋಸೆ ಮಾತ್ರ ಡಿಫ್ರೆಂಟ್ ಇರ್ತದೆ, ಕಣ್ಣ ಕಣ್ಣ ಬೀಳ್ತದೆ. ನಾಳೆ ಕಣ್ಣ ಕಣ್ಣ ಬೀಳ್ತದೆ ಇಲ್ವಂತ ನೋಡೋಣ. ಮಿಕ್ಸ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಡುದು ಒಳ್ಳೆಯದು. ಫುಲ್ ಇದೆ ಇದರಲ್ಲಿ. ನಾನು ಶ್ರೀ ಮತ್ತೆ ಮಗು ಹಠ ಮಾಡಿದ, ಅವನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಹೋಗಿ ಬಂದದ್ದು. ಬಟಾಣಿ ತಗೊಂಡೆ ಅರ್ಧ kg, 85 ಅಂತೆ ಅರ್ಧ kgಗೆ. ಹಾಗೆ ಮತ್ತೆ ಪ್ಯಾಂಪರ್ಸ್ ಬೇಕಿತ್ತು, ಮತ್ತೆ ಎಂತ ನನಗೆ ಲಂಗ ಬೇಕಿತ್ತು. ಅಂದರೆ ಸಾರಿಗೆ ಲಂಗ ಇಲ್ಲ, ಎಲ್ಲ ಟೈಟ್ ಆಗ್ತದೆ ಅದು ಲಂಗ ಒಂದೇ ಆಗೋದು. ಹಾಗೆ ಲಂಗ ಕೇಳಲಿಕ್ಕೆ ಹೋಗಿದ್ದೆ, ಆಗಲಿಲ್ಲ, ಇಲ್ಲ ಅಂತ ಹೇಳಿದರು, ದೊಡ್ಡ ಸೈಜ್ ಇಲ್ಲ. ಹಾಗಾಗಿ ಹೊಲಿಲಿಕ್ಕೆ ಕೊಡಬೇಕು. ಅವರು ಹೊಲಿದಾದ್ಮೇಲೆ ಆಮೇಲೆ ಸೀರೆ ಉಡ್ಬೇಕಷ್ಟೇ. ಈಗ ಸೀರೆ ಉಡ್ಲಿಕ್ಕೆ ಆಗೋದಿಲ್ಲ. ನಾಳೆ ಮಧ್ಯಾಹ್ನಕ್ಕೆ ಬಟಾಣಿ ಗಸಿ ಮಾಡುವ ಅಂತ ಇದ್ದೇನೆ. ನನಗೆ ಗಸಿಯ ರೆಸಿಪಿಯೇ ಮರ್ತೋಗಿದೆ. ಅಂದರೆ ಬೇಳೆಗಳೆಲ್ಲ ಹಾಕಬೇಕು, ಅದಕ್ಕೆ ಕೊತ್ತಂಬರಿ ಜೀರಿಗೆ ಹಾಕಬೇಕಾ ಇಲ್ವ ಅಂತ ಮರ್ತೋಗಿದೆ ನನಗೆ. ನಾನೇ ಮಾಡ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ. ಈಗ ನಾಳೆಗಿಂತ ನೋಡಬೇಕು ಹೇಗೆ, ಹಾಗೆ ಮಾಡೋದು. ಮತ್ತು ಗರಂ ಮಸಾಲೆ ಲಾಸ್ಟ್ಗೆ ಹಾಕಿದ್ರೆ ಆಯಿತು. ಅದರಲ್ಲಿ ಒಂದು ಅರ್ಧ ವಾಸಿ ಹಾಕ್ತೇನೆ ಬಟಾಣಿ ಗಸಿಗೆ ನೀರಲ್ಲಿ. ನಾಳೆಗೆ ದೋಸೆಗೆ ಹಿಟ್ಟು ರೆಡಿ ಆಯಿತು. ಇಲ್ಲಿ ಮುಚ್ಚಿಟ್ಟಿದ್ದೇನೆ. ಬಟಾಣಿ ನೀರಲ್ಲಿ ಹಾಕಿ ಆಯಿತು. ಇನ್ನು ಮಲಗುದು. ಪಾತ್ರ ನಾಳೆ ತೊಳೆಯುವ, ಸ್ವಲ್ಪ ಇರೋದು, ಆದರೂ ತೊಳಿಬೇಕಲ್ಲ. ಬೆಳಿಗ್ಗೆ ಲೇಟಾಗಿ ಹೇಳುವಾಗ ಕೆಲಸ ಎಲ್ಲ ಬಾಕಿ ಆಗ್ತದೆ. ತೂಕ ಮನ್ಪುನ ಕೊಂತದಾರಾ? ಹಾಂ, ಐಡೊಂದು ಪಣಿ ಉಂಡು ಕೊರ್ಲೆಂಚು ತಾತದ ಬತ್ತು ಒಂದು ಬಾಚಣಿಗೆ. ಕರ್ಬ ಮೆಲ್ಲ ಜಾಗ್ರತೆ. ಸ್ಟೀಲ್ ಮಾತ್ರ ಒಟ್ಟೆ ಒಂಜಿ ಉಂಡ ಅಲ್ಪ ಉಂಡದ ಕೆಲವು ಮಿನಿ ಪಾತ್ರ. Itan, todos.
36 ಕಿಲೋ ನೋಡಿ. 36 ಕಿಲೋ. 36 ಕಿಲೋ. ಬಲಣಿ ಕೃಷ್ಣ ಅಷ್ಟು ಗುಜುರಿ ಇತ್ತಲ್ಲ, ನಾವೇನೋ ಕಮ್ಮಿ ರೇಟಿಗೆ ಕೊಡ್ತಾರೆ ಅಂದ್ಕೊಂಡೆ. ಒಳ್ಳೆ ರೇಟಿಗೆ ಕೊಟ್ಟರು ಉಸ್ಮಾನ್ ಅಂತೇಳಿ. ನೋಡಿ 1300 ರೂಪಾಯಿ ಸಿಕ್ಕಿತು. ಎಲ್ಲ ಹೋಯ್ತು ಐಟಮ್, ಸಂತೆ ಎಲ್ಲ ಹೋಯ್ತು. ಈಗ ದೋಸೆ ಮಾಡಬೇಕು. ಅದು ಅವರೆಲ್ಲ ಆಗ ತಿಂದರು ಮಾಡಿಕೊಂಡು, ಶ್ರೀ ಮತ್ತು ಮಗಳೆಲ್ಲ. ನಾನು ಈಗ ಮಾಡ್ತಿದ್ದೇನೆ. ನನಗೆ ಕೃಷ್ಣ ಮಲಗಿದ್ದಾನೆ, ಅವನಾಗಲೇ ತಿಂದಿದ್ದಾನೆ. ದೋಸೆ ಹೇಳ್ತದೆ ಆಯ್ತಾ, ಹೀಗೆ ಬಂತು ನೋಡಿ. ಕಣ್ಣ ಬಿದ್ದಿದೆ. ಆಗಕ್ಕಿಂತ ಓಕೆ, ಅಂದರೆ ಸ್ವಲ್ಪ ಹಿಟ್ಟು ತುಂಬ ಹೊತ್ತಾಯ್ತು. ಈಗ ದೋಸೆ ತಿನ್ನಬೇಕು. 3 ದೋಸೆ ಮಾಡಿಕೊಂಡೆ, ಸ್ವಲ್ಪ ಚಟ್ನಿ. ಇವತ್ತು ಬೆಳಿಗ್ಗೆ ಚಟ್ನಿ ಮಾಡಿದ್ದು ಶ್ರೀ, ಮತ್ತು ಅವರೇ ದೋಸೆ ಮಾಡಿಕೊಂಡ್ರು ನೋಡಿ. 3 ದೋಸೆ ಮಾಡಿಕೊಂಡೆ, ತಿನ್ಬೇಕೀಗ. ಕೃಷ್ಣ ಇದ್ದಿದ್ರೆ ಅವನು ಸಹ ತಿಂತಿದ್ದ, ಅವನಿಗೆ ಮತ್ತೆ ಏನಾದರೂ ಕೊಡಬೇಕು. ನೋಡಿ ಮಲಗಿದ್ದಾನೆ. ಅಶ್ವಿತಾ ರಾಮನಗರ ಅವರು ತುಂಬ ತರಕಾರಿ ಕೊಟ್ಟಿದ್ದಾರೆ ಆಯ್ತಾ. ನೋಡಿ ತೊಂಡೆಕಾಯಿ ಕೊಟ್ಟಿದ್ದಾರೆ ಇಷ್ಟು, ಮತ್ತೆ ಅಲಸಂಡೆ ಕೊಟ್ಟಿದ್ದಾರೆ ಇಷ್ಟು, ಮತ್ತೆ ಬೆಂಡೆಕಾಯಿ ಕೊಟ್ಟಿದ್ದಾರೆ ಇಷ್ಟು. ಬೆಂಡೆಕಾಯಿ ನನಗೆ ಇವರಿಗೆ ಅಷ್ಟು ಇಷ್ಟ ಇಲ್ಲ, ಆದರೂ ಮಾಡಬೇಕು. ಮತ್ತೆ 2 ಬದನೆ ಕೊಟ್ಟಿದ್ದಾರೆ. ಅಯ್ಯೋ 2 ಬದನೆ. ನುಗ್ಗೆಕಾಯಿ ತೋರಿ ಎಲ್ಲಿಂಟು? ನುಗ್ಗೆಕಾಯಿ ಸಹ ಕೊಟ್ಟಿದ್ದಾರೆ. ಜನವರಿ 3ಕ್ಕೆ ಮುಟ್ಟಾಗಬೇಕಾದವಳು. ಜನವರಿ 3ರಲ್ಲಿ ಮುಟ್ಟಾದದ್ದು. ಈ ತಿಂಗಳು ನೋಡಿ ಫೆಬ್ರವರಿ 11ಕ್ಕೆ ಮುಟ್ಟಾದ್ದು. ನನಗೆ ಪ್ರತಿ ತಿಂಗಳು ಹೊಟ್ಟೆ ನೋವೆಲ್ಲ ಇರ್ತದೆ, ರೆಸ್ಟ್ ಮಾಡಲೇಬೇಕು. ಸುಮ್ಮನೆ ಈಗಲೇ ಅಳು ಬರ್ತಾಯಿದೆ ಹೊಟ್ಟೆ ನೋವಲ್ಲಿ. ಫುಲ್ ರೆಸ್ಟ್ ಬೇಕೇ ಬೇಕು. ಶ್ರೀ ಅಡಿಗೆ ಮಾಡ್ತಿದ್ದಾರೆ ನನಗೆ. ಮತ್ತು ಮುಟ್ಟಿನ ಟೈಮಲ್ಲಿ ಏನು ತಿಂದರು ಒಂದೇ, ತಿನ್ನೋದಿದ್ರು ಒಂದೇ. ಖಾಲಿ ರೆಸ್ಟ್ ಬೇಕಾಗ್ತದೆ, ಕೂಡುವುದಿಲ್ಲ ಏನು. ಸಾಂಬಾರು ಮಾಡ್ತೀರಿ? ಮಿಕ್ಸ್ ಮಾಡಿ ಅಲ್ಲ, ಬೇಳೆ ಹಾಕಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಬೇಳೆ ಸ್ವಲ್ಪ ಇರೋದು, ತೆಂಗಿನಕಾಯಿ ಹೆರ್ದಾಗಿದೆ. ನಾನು ಬಟಾಣಿ ನೀರಲ್ಲಿ ಹಾಕಿದ್ದೆ. ಅದು ಬಟಾಣಿ ಸಾಂಬಾರು ಗಸಿ ಮಾಡು ಅಂತ ಇದ್ದೆ. ಇದು ನೀರು ಕುದೀತಾ ಉಂಟು ತರಕಾರಿ ಬೇಯಲಿಕ್ಕ. ಅಕ್ಕಿ ನೀರಲ್ಲಿ ಹಾಕಿದ್ರ ಬೇಯಲಿಕ್ಕೆ? ಬೆಂದಾಯ್ತಾ? ಅಬ್ಬಾ, ಗಂಡೊತ್ತಿಗೆ ರಜೆ ಆಗುವಾಗ 2 ದಿವಸ 3 ದಿವಸ ಆದರೂ ಅಡಿಗೆ ಮಾಡಬೇಕಲ್ಲ. ಮುಟ್ಟಿನ ಟೈಮಿನಲ್ಲಿ ಕ್ಲೀನ್ ಒಂದು ಮೇಂಟೈನ್ ಮಾಡಿದರೆ ಆಯಿತು. ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ರೆ ಆಯಿತು. ಮತ್ತು ಜಾಸ್ತಿ ಸಂಪ್ರದಾಯ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಇಲ್ಲಿ ಜನ ಯಾರಿಲ್ಲ. ನಮಗೆ ಇಲ್ಲಿ ಉಪವಾಸ ಕೂತ್ಕೊಳ್ಬೇಕಾದಿತ್ತು ಎಲ್ಲ ಮಾಡ್ತಾ ಹೋದರೆ. ಈಗ ಅವ್ರು ಇದ್ದಾರೆ ಮಾಡ್ತಾರೆ, ಅವರಿಲ್ಲದೆ ಬೆಳಿಗ್ಗೆಯಿಂದ ರಾತ್ರಿ ಎಲ್ಲ ಇರೋದಿಲ್ಲಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿ ಬರೋದೆಲ್ಲ ಇರ್ತದಲ್ಲ. ಹಾಗೆಲ್ಲ ಯಾರು ಮಾಡ್ತಾರೆ? ಮನೇಲಿ ಯಾರಾದರೂ ಅತ್ತೆ ಇದ್ದಾರಾ ಅಥವಾ ಅಮ್ಮ ಇದ್ದಾರಾ ಅಥವಾ ಕೆಲಸಕ್ಕೆ ಜನ ಇದ್ದಾರಾ? ಅಲ್ಲಿ ಊರಿನವ್ರು ಯಾರಾದರೂ ಹತ್ತಿರದವರು ಬಂದು ನೋಡಿಕೊಂಡು ಹಾಗೆಲ್ಲ ಇದ್ದರೆ ಆಗ್ತದೆ. ಇದು ನಾನೊಬ್ಬಳೇ ಇರಬೇಕು ಇಲ್ಲಿ. ಮಗುವನ್ನು ಯಾರು ನೋಡ್ಕೊಳ್ತಾರೆ? ಎಲ್ಲ ಸಂಪ್ರದಾಯ ಮಾಡಲಿಕ್ಕೆ ಹೋದರೆ ಇಲ್ಲಿ ಬದುಕುವುದೇ ಕಷ್ಟ. ಇದು ನನ್ನ ಅತ್ತೆ, ಚಿಕ್ಕಮ್ಮ, ಅಕ್ಕ ಎಲ್ಲರೂ
ಅಂದರೆ ಸಂಬಂಧಿಕರು ಎಲ್ಲರೂ ಕೂಡ ಇದು ಮುಟ್ಟಿನ ಇದನ್ನು ಪಾಲಿಸುವವರೇ ಇರೋದು. ಆದರೆ ಮನೇಲಿ ತುಂಬ ಜನ ಇದ್ದರೆ ಆಗ್ತದೆ. ಇದು ಎಂತ ಮಾಡೋದು ಮಾರ್ರೆ. ನನಗೆ ಇಲ್ಲಿ ನೋಡಿ, ನಾನು ಇವನನ್ನು ನೋಡ್ಕೊಳ್ಳೋದಾ ಅಥವಾ ಕೂತ್ಕೊಳ್ಳೋದಾ? ಹೊರಗೆ ಕೂತ್ಕೊಂಡ್ರೆ ಯಾರು ನೋಡ್ಕೊಳ್ಳೋದು? ಅದಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿಲ್ಲ ಅಂತೇನಿಲ್ಲ, ಮದುವೆಗೆ ಮುಂಚೆ ಕೂತ್ಕೊಳ್ತಿದ್ದೆ, ಗೊತ್ತಿದ್ದೆ. ನನಗೆ ಮುಟ್ಟಿನ ಟೈಮಲ್ಲಿ ಕೂತ್ಕೊಳ್ಳೋಕ್ಕಾಗದೇ ಇರೋದಕ್ಕೆ ತುಂಬ ಗಿಲ್ಟ್ ಇದೆ. ಆದರೆ ಏನು ಮಾಡೋದು, ನನಗೆ ಅಸಹಾಯಕತೆ ಅಂದರೆ ಕೂಡುವುದಿಲ್ಲ. ಹೊಟ್ಟೆ ನೋವಲ್ಲಿ ಉಂಟಲ್ಲ, ಆಚೀಚೆ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನೆಲ್ಲ ಸಂಪ್ರದಾಯ ಮಾಡಿಕೊಂಡು ನೋಡ್ಕೊಂಡು ಇರುವವರದ್ದು ಇದ್ರೆ ಆಗ್ತದೆ. ಇವನನ್ನು ಮುಟ್ಬೇಡ ಅಂತೆಲ್ಲ ಹೇಳಿಕ್ಕೆ ಆಗ್ತದ? ಅವಳಿಗೆ ಧೃತಿಗೆ ಕಲಿಸಬೇಕು ಸ್ವಲ್ಪ.